ಕೆಲವೊಂದು ಸಾರಿ ಈ ತರಹದ ಅಪ್ಡೇಟ್ಗಳು ಹಳೆಯ ನೆನಪುಗಳನ್ನು ಮತ್ತೆ ಕಣ್ಮುಂದೆ ತರ್ತವೆ. ಆ್ಯಂಡ್ ಈ ಟೀಸರ್ ಕೂಡ ಅದನ್ನೇ ಮಾಡ್ತು. ಹೌದು, ಯುವರಾಜ್ ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಇವತ್ತು ಯಕ್ಕ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸೊ ಮೊದಲನೇದಾಗಿ ಯುವರಾಜ್ ಕುಮಾರ್ ಅವರಿಗೆ ಹ್ಯಾಪಿ ಹುಟ್ಟಿದಬ್ಬ ಅಂತ ಹೇಳ್ತಾ ಟೀಸರ್ ಹೇಗಿದೆ, ನನಗೆ ಹೇಗನ್ನಿಸ್ತು ಅನ್ನೋದನ್ನು ಡೀಟೇಲ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಕ್ಕ ಇದು ರೋಹಿತ್ ಪದ್ದಕ್ಕಿ ಅವರು ಡೈರೆಕ್ಟ್ ಮಾಡಿ ಯುವರಾಜ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ. ಟೀಸರ್ ಕಡೆಗೆ ಬಂದರೆ ಆಬ್ವಿಯಸ್ಲಿ ಯುವರಾಜ್ ಕುಮಾರ್ ಅವರು ಅವರನ್ನೇ ರೆಪ್ರೆಸೆಂಟ್ ಮಾಡ್ತಾರೆ. ಈವನ್ ಟೀಸರಲ್ಲಿ ಯುವರಾಜ್ ಕುಮಾರ್ ಅವರ ಎಂಟ್ರಿ ಅಂತೂ ಒಂದು ಕ್ಷಣಕ್ಕೆ ಅವರೇ ಎದುರಿಗೆ ಬಂದ್ರೇನೋ ಅನ್ನೋ ಹಾಗೆ ಮಾಡ್ತು. ಆ ಕಾಸ್ಟ್ಯೂಮ್, ಗಾಗಲ್, ಹೇರ್ ಸ್ಟೈಲ್, ಈವನ್ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಕ್ರೇಜಿ ಅನ್ನಿಸ್ತು. ಸೊ ಸಿನಿಮಾದಲ್ಲೂ ಕೂಡ ಇದೇ ತರಹದ ಸಾಕಷ್ಟು ರೆಫರೆನ್ಸಸ್ ಇರ್ತವೆ. ಏಕೆಂದರೆ ಆ ಕ್ಯಾರೆಕ್ಟರ್ ಟೋಟಲಿ ಇನ್ಸ್ಪೈರ್ಡ್ ಬೈ ಜಾಕಿ ಕ್ಯಾರೆಕ್ಟರ್. ಸೊ ಸಿನಿಮಾನ ಕೂಡ ಹಾಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಇನ್ ದ ಹಾರ್ಟ್ ಆಫ್ ಮೇಹಮ್ ಇನ್ನೋಸೆನ್ಸ್ ಸ್ಕ್ರೀಮ್ಸ್ ದ ಲೌಡೆಸ್ಟ್ ಅನ್ನೋ ಲೈನ್ಸ್ ಜೊತೆಗೆ ಟೀಸರ್ ಓಪನ್ ಆಗುತ್ತೆ. ಅಂದರೆ ಅವ್ಯವಸ್ಥೆಯ ಹೃದಯದಲ್ಲಿ ಮುಗ್ಧತೆ ಜೋರಾಗಿ ಕಿರುಚುತ್ತದೆ ಅಂತ ಅರ್ಥ. ಆ್ಯಂಡ್ ಇದು ನಮ್ಮೊಳಗಿನ ಮಗು ಹೇಳುತ್ತಂತೆ. ಈವನ್ ಮುಂದೆವರೆದು ಡೈಲಾಗ್ಸಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ನಿನ್ನೊಳಗೆ ಮಗುನೂ ಇದೆ, ಮೃಗಾನೂ ಇದೆ. ಮಗು ಥರ ಇದ್ದರೆ ಬದುಕನ್ನು ಆಟ ಆಡ್ತಾ ಕಳಿಬಹುದು. ಅದೇ ಮೃಗನ ಸಾಕಿದ್ರೆ ಅದೇ ಆಟ ಆಡೋಕ್ಕೆ ಶುರು ಮಾಡಿ ನಿನ್ನನ್ನೇ ನುಂಗ್ಬಿಡುತ್ತೆ ಅಂತ. ಸೊ ಇಲ್ಲಿ ನಮ್ಮ ಹೀರೋ ಮಗು ಬಿಟ್ಟು ಮೃಗ ಆಗ್ತಾನ ಅಥವಾ ಮೃಗದಿಂದ ಮಗು ಆಗ್ತಾನ ಅನ್ನೋದರ ಮೇಲೆ ಸಿನಿಮಾದ ಕಥೆ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಮುಖ್ಯ ಪಾತ್ರ ಚಿಕ್ಕ ವಯಸ್ಸಲ್ಲಿದ್ದಾಗ ಅವನ ಮುಖದ ಮೇಲೆ ರಕ್ತ ಸಿಡಿಯುವಂಥ ಸೀನನ್ನು ಇಟ್ಟಿದ್ದಾರೆ. ಅದು ಜಸ್ಟ್ ಆ ಕ್ಯಾರೆಕ್ಟರ್ನ ಆರ್ಕ್ನ ಇಂಡಿಕೇಟ್ ಮಾಡೋದಕ್ಕೆ ಬಳಸಿದ್ದಾರಾ ಅಥವಾ ಬೇರೆ ಏನಾದರೂ ಯೋಚನೆ ಇದೆಯಾ ಅನ್ನೋದನ್ನು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಶ್ರುತಿ ಅವರು ಮೇ ಬಿ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಇರುತ್ತೆ ಅಂತ ಹೇಳ್ಬೋದು. ಯುವರಾಜ್ ಕುಮಾರ್ ಅವರು ಈ ಹಿಂದೆ ಬಂದ ಯಕ್ಕಾಮಾರ್ ಸಾಂಗ್ ಇಂದ ಸೌಂಡ್ ಮಾಡ್ತಾ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಆಡಿಯನ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡ್ತಾರೆ ಅನ್ನೋದು ಕೂಡ ಟೀಸರ್ ಮೂಲಕ ಗೊತ್ತಾಗುತ್ತೆ. ರೋಹಿತ್ ಪದ್ದಕ್ಕಿ ಅವರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಅವರ ಸ್ಟ್ರೆಂತ್ ಏನು ಅಂತ ನಮಗೆ ಗೊತ್ತು. ಸೊ ಒಂದೊಳ್ಳೆ ಅಪ್ರೋಚ್ ಜೊತೆಗೆ ಈ ಸಿನಿಮಾನ ಅವರು ಕೈಗೆತ್ಕೊಂಡಿದ್ದಾರೆ. ಆ್ಯಂಡ್ ಅವರಿಗೆ ಸಪೋರ್ಟಿವ್ ಆಗಿ PRK ಪ್ರೊಡಕ್ಷನ್ಸ್, ಜಯಣ್ಣ ಫಿಲ್ಮ್ಸ್ ಮತ್ತು KRG ಸ್ಟುಡಿಯೋಸ್ ಅವರು ಇದ್ದಾರೆ. ಸೊ ಕ್ವಾಲಿಟಿ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಕಂಟೆಂಟ್ ಆ್ಯಂಡ್ ಪ್ರೆಸೆಂಟೇಷನ್ ಜೊತೆಗೆ ಪ್ರಾಪರ್ ಆಗಿರುವಂತಹ ಪ್ರಮೋಷನ್ ಮಾಡಿದರೆ ಸಾಕು, ಜನ ತಾನಾಗೆ ಥಿಯೇಟರ್ಗಳಿಗೆ ಬರ್ತಾರೆ ಅನ್ನೋದು ನನ್ನ ಭಾವನೆ. ಇನ್ನು ಈ ಸಿನಿಮಾ ಮೇ ಬಿ ಇದೇ ಜೂನಲ್ಲಿ ರಿಲೀಸ್ ಆಗ್ಬೋದು. ನಾನಂತೂ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಟೀಸರನ್ನು ನೀವು ನೋಡಿದರೆ ಟೀಸರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.